ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಹಾಗೆ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, KS ಪೋಸ್ಟ್ಪೋನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಒಂದು ಅಪ್ಡೇಟ್ ಏನೇನಿದೆ ಆ್ಯಂಡ್ ಏನೆಲ್ಲ ಇವತ್ತು ಒಂದು ವಿಷಯಗಳು ನಡೀತು, ಯಾವೆಲ್ಲ ವಿಷಯಗಳ ಮೇಲೆ ಚರ್ಚೆ ಆಯಿತು ಎಲ್ಲವನ್ನು ಕೂಡ ತಿಳಿಸ್ತೀನಿ. ಮೊದಲನೇದಾಗಿ KS ಪೋಸ್ಟ್ಪೋನ್ ವಿಚಾರಕ್ಕೆ ಸಂಬಂಧಪಟ್ಟಾಗ ಇವತ್ತು ಜನಸಂಘಟನೆ ಜನಶಕ್ತಿ ಸಂಘಟನೆ ಅನ್ನೋ ಒಂದು ಸಂಘಟನೆಗೆ ಹಲವಾರು ಜನ ಒಂದು ನಿನ್ನೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಸೊ ಅವರು ಕೂಡ ಇವತ್ತು ಪಾಸಿಟಿವ್ ಆಗಿ ಸ್ಪಂದಿಸಿ ಒಂದು ಜೂಮ್ ಮೀಟಿಂಗನ್ನು ಮಾಡಿದ್ರು ಬೆಳಗ್ಗೆ. ಸೊ ಆ ಮೀಟಿಂಗಲ್ಲಿ ಎಲ್ಲ ವಿದ್ಯಾರ್ಥಿಗಳ ಒಂದು ಅಹವಾಲನ್ನು ಸ್ವೀಕರಿಸಿ ಸೊ ಅವರು ಒಂದು ಮಾನ್ಯ ರಾಜ್ಯಪಾಲರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಭೇಟಿಗೋಸ್ಕರ. ಆ್ಯಂಡ್ ನಾಳೆ ಮುಖ್ಯಮಂತ್ರಿಯವರ ಭೇಟಿಗೂ ಕೂಡ ದಿನಾಂಕ ನಿಗದಿಯಾಗಿದೆ. ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಪರ್ಸನ್ಸ್ ಇದ್ದೀರಾ, ಸೊ ಅವರು ನಮ್ಮ ಒಂದು ಟೆಲಿಗ್ರಾಮ್ ಲಿಂಕ್ ಹಾಕಿರ್ತೀನಿ ಇದೆ ಡಿಸ್ಕ್ರಿಪ್ಷನಲ್ಲಿ, ಅದನ್ನು ಆ ಮೂಲಕ ಜಾಯ್ನ್ ಆಗಿ ನಾಳೆ ಯಾರೆಲ್ಲ ಬರಬೇಕು ಅಂದ್ಕೊಂಡಿದ್ರೆ ಬೆಂಗಳೂರಲ್ಲಿರೋ ಒಂದು 10 ರಿಂದ 20 ಮೆಂಬರ್ಸ್ ಬೇಕು. ಸೊ ಅದರ ಜೊತೆ ಕೋರ್ಟ್ ವಿಷಯಕ್ಕೆ ಸಂಬಂಧಪಟ್ಟಾಗ ಏನೆಲ್ಲ ಅಪ್ಡೇಟ್ಸ್ ಇದೆ ಅಂತ ಕೇಳ್ತಾ ಇದ್ರಿ. ಫೈನಲಿ ನೀವೆಲ್ಲ ಅಂದ್ಕೊಂಡಿರೋ ಹಾಗೆ ನಾಳೆನೇ ಹಿಯರಿಂಗ್ ಬಂದಿದೆ ಕೋರ್ಟ್ದು. ಸೊ ನಾಳೆ 2 ರಿಟ್ ಅರ್ಜಿ ಇತ್ತಲ್ವ, ಒಂದು KITಲಿ ಒಂದು ಹೈಕೋರ್ಟಲ್ಲಿ. ಸೊ ಹೈಕೋರ್ಟ್ದು ಕೂಡ ನಾಳೆನೇ ಹಿಯರಿಂಗ್ ಇದೆ, ಅಂದರೆ ಆಫ್ಟರ್ನೂನ್ ಹಿಯರಿಂಗ್ ಆಗ್ಬೋದು. ಆ್ಯಂಡ್ KITಯಲ್ಲಿ ಕರ್ನಾಟಕ ಅಡ್ಮಿನಿಸ್ಟ್ರೇಷನ್ ಟ್ರಿಬ್ಯುನಲ್ಲೂ ಕೂಡ ಒಂದು ರಿಟನ್ನು ಹಾಕಿದ್ರು. ಸೊ 2017-18 ಬ್ಯಾಚ್ನ ಅಭ್ಯರ್ಥಿಗಳಿಗೆ ಅವಕಾಶವನ್ನು ಕೊಡೋದಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಏನೆಲ್ಲ ಪಾಯಿಂಟ್ಸ್ ಇದೆ ಅನ್ನೋದು ಅದನ್ನೇನೋ ಡಿಸ್ಕ್ಲೋಸ್ ಮಾಡೋದು ಬೇಡ. ಸೊ ನಾಳೆ ಅಂತೂ ಹಿಯರಿಂಗ್ ಇದೆ ಫಿಕ್ಸು. ಸೊ ನಾಳೆ ಸಂಜೆ ಏನು ಅನ್ನೋದು ಒಂದು ಅಪ್ಡೇಟ್ ಸಿಗುತ್ತೆ 100%. ಒಂದು ನನಗಂತೂ ಪಾಸಿಟಿವ್ ಆಗಿ ಹೋಪ್ ಇದೆ. ಸೊ ಏನಾದರೂ ವಿದ್ಯಾರ್ಥಿಗಳ ಪರವಾಗಿ ನಮಗೆ ನ್ಯಾಯ ಸಿಗುತ್ತೆ, ಯಾಕಂದರೆ ಜಸ್ಟಿಸ್ ಡಿಲೇ ಆಗಿದೆ ಬಟ್ ಡಿಲೇ ಆಗಲ್ಲ ಅನ್ನೋ ಒಂದು ನಂಬಿಕೆ ಇದೆ. ಆ್ಯಂಡ್ ಅದರ ಜೊತೆ ಇವತ್ತಿಂದ ಗುರು ರಾಯರ ಆರಾಧನೆ ಕೂಡ ಶುರುವಾಗಿದೆ. ಆ ರಾಯರ ಹತ್ರ ಎಲ್ಲರೂ ಕೂಡ ಕೇಳಿಕೊಳ್ಳಿ, ನಾಳೆ ನಮ್ಮೆಲ್ಲರಿಗೂ ಕೂಡ ಒಳಿತಾಗಲಿ ಅಂತ. ಖಂಡಿತವಾಗಿ ಯಾರು ಕೂಡ ಭರವಸೆಯನ್ನು ಕಳ್ಕೊಳ್ಬೇಡಿ. ನಾಳೆ ನ್ಯಾಯಾಲಯದ ಒಂದು ವಿಚಾರಣೆ ನಡೆಯುತ್ತೆ. ಸೊ ಆರ್ಡರ್ ಮೇ ಬಿ ಆದರೆ ನಾಳೆನೇ ಮಾಡ್ಬೋದು, ಯಾಕಂದರೆ ಇದು ವಿದ್ಯಾರ್ಥಿಗಳ ಹಿತಾಸಕ್ತಿಯ ವಿಷಯ. ಸೊ ಅದು ಆರ್ಡರ್ ಏನಾದರೂ ನಾಡಿದ್ದಕ್ಕೂ ಇಡ್ಬೋದು, ಬಟ್ ವಿಚಾರಣೆ ಅಂತೂ ನಾಳೆ ಕನ್ಫರ್ಮ್ ಆಗಿ ನಡೆಯುತ್ತೆ. ಸೊ ಈ ವಿಚಾರದ ಬಗ್ಗೆ ಒಂದು ತುಂಬ ವೇಟ್ ಮಾಡ್ತಾಯಿದ್ದೆ ಬೆಳಗ್ಗೆ ಒಂದು ಕ್ಲಾರಿಫಿಕೇಷನ್ಗೋಸ್ಕರ. ಸೊ ನಾನು ಕೂಡ ತಡ ಮಾಡಿಸೋದು ಬೇಡ ಅಂತ ಬೇಗ ಅಪ್ಡೇಟನ್ನು ಕೊಡ್ತಾ ಇದ್ದೀನಿ. ಸೊ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟು, ಇವತ್ತು ಕೂಡ ಹಲವಾರು ಜನ ಒಂದಿಷ್ಟು ತುಂಬ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದ್ದಾರೆ. ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು. ಜೂಮ್ ಮೀಟಿಂಗಲ್ಲಿ ಹಲವಾರು ಜನ ಪಾರ್ಟಿಸಿಪೇಟ್ ಮಾಡಿದರೆ ಅನ್ನೋ ಒಂದು ಮಾಹಿತಿ ಇದೆ. ಸೊ ಅದಕ್ಕೂ ಕೂಡ ಧನ್ಯವಾದಗಳು. ಆ್ಯಂಡ್ ನಾಳೆಯ ಒಂದು ವಿಚಾರ, ತುಂಬ ಜನ ಕೇಸ್ ನಂಬರ್ ಕೊಡಿ ಅದು ಕೊಡಿ ನಾವು ನೋಡ್ತೀವಿ, ಅಪ್ಡೇಟ್ಸ್ ಬೇಡ, ಇಟ್ಸ್ ನಾಟ್ ನೀಡ್. ಬಿಕಾಸ್ ನಾಳೆ ಏನಾಗುತ್ತೆ ಅನ್ನೋದೊಂದು ರಿಪೇರ್ ಆದಮೇಲೆ ಅಂತಿಮವಾಗಿ ಆ ವಿಚಾರದ ಬಗ್ಗೆ ಸ್ಪಷ್ಟನೆ ಸಿಗುತ್ತೆ. ಯಾಕೆ ನೀವು ಅವಸರ ಪಡ್ತೀರಾ, ನಿಮ್ಮ ಪರಿಶ್ರಮ ಆ್ಯಂಡ್ ನೀವೇನೇನು ಪಾಸಿಟಿವ್ ಆಗಿ ಈ ಬಗ್ಗೆ ನಮ್ಮ ಪರವಾಗಿದ್ದೀರಿ. ಸೊ ಅದಕ್ಕೆ ಒಂದು ಗೆಲುವಾಗಲಿ ಅನ್ನೋದಷ್ಟೇ ನಮ್ಮ ನಂಬಿಕೆ. ಆ್ಯಂಡ್ ಪ್ರಿಪ್ರೇಷನ್ ಎಲ್ಲದು ಚೆನ್ನಾಗಿ ನಡೀತಾ ಇದೆ ಅಂತ ಅಂದ್ಕೊಳ್ತೀನಿ. ಎಲ್ಲರಿಗೂ ಕೂಡ ಶುಭವಾಗಲಿ, ಯಾರು ಕೂಡ ಭರವಸೆನ ಕಳ್ಕೊಳ್ಬೇಡಿ. ಖಂಡಿತವಾಗಿಯೂ ನಮಗೆ ಗೆಲುವಾಗುತ್ತೆ ಅನ್ನೋ ನಂಬಿಕೆ ಇದೆ. ಆ್ಯಂಡ್ ಈ ವಿಚಾರದಲ್ಲಿ ಖಂಡಿತವಾಗಿಯೂ ಯಾರೆಲ್ಲ ತುಂಬ ಅವಿರತವಾಗಿ ಪರಿಶ್ರಮ ಹಾಕಿದ್ದೀರಾ, ಅದರಲ್ಲೂ ವಿಶೇಷವಾಗಿ ಸಪೋರ್ಟ್ ಮಾಡಿದ್ದೀರಾ, ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಾಳೆ ಮತ್ತೆ ಸಿಗ್ತೀನಿ ಆ್ಯಂಡ್ ಈ ವಿಚಾರಕ್ಕೆ ಸಂಬಂಧಪಟ್ಟಿಗೆ ಅಪ್ಡೇಟನ್ನು ಹೇಳ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಎಲ್ಲರೂ ಕೂಡ ಒಂದು ನಂಬಿಕೆಯಲ್ಲಿರಲಿ ಆ್ಯಂಡ್ ನಿಮ್ಮ ಪ್ರಿಪ್ರೇಷನ್ನ ಮಾಡ್ತಾಯಿರಿ. ಸೊ ಇಲ್ಲಿ ಒಂದು ವಿಚಾರದಲ್ಲಿ ತುಂಬ ಜನ ಈಗ ಆಲ್ರೆಡಿ ಹಾಲ್ ಟಿಕೆಟ್ ಬಿಟ್ಟ ಮೇಲೆ ತುಂಬ ಗಾಬರಿಗೊಳಗಾಗಿ ಪ್ರಿಪ್ರೇಷನ್ ಕರೆಕ್ಟಾಗಿ ಮಾಡ್ತಿಲ್ಲ ಅನ್ನೋ ವಿಚಾರ ಇದೆ. ಬಟ್ ದಯವಿಟ್ಟು ಆ ಥರ ಯಾರೂ ಮಾಡ್ಕೊಳ್ಬೇಡಿ, ಯಾಕಂದರೆ ಎಕ್ಸಾಮ್ ಇನ್ನೇನು ಹತ್ತಿರ ಇದೆ, ಕಡಿಮೆ ಸಮಯಾವಕಾಶ ಇದೆ. ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟು, KITಯಲ್ಲಿ ಹಾಕಿರುವಂಥ ಒಂದು ರೆಡ್ ಪಿಟಿಷನ್ಗೆ KPSC ಒಂದು ಕೆವೆಟನ್ನು ಹಾಕಿದೆ. ಕೆವೆಟ್ ಮೀನ್ಸ್ ಅಲ್ಲಿ ತಮ್ಮ ಒಂದು ವಾದವನ್ನು ಆಲಿಸ್ತಿ ಯಾವುದೇ ಡಿಸಿಷನ್ನ ತೊಗೊಳ್ಬಾರ್ದು ಅಂತ. ಯಾಕಂದರೆ ಗೊತ್ತಲ್ಲ, KIT ಸಡನ್ನಾಗಿ ಏನಾದರೂ ವಿದ್ಯಾರ್ಥಿಗಳ ಪರವಾಗಿ ನಿಂತ್ಕೊಂಡು ಪೋಸ್ಟ್ಪೋನ್ ವಿಚಾರಕ್ಕೆ ಏನಾದ್ರು ಮುಂದಾಗ್ಬೋದು ಅಂತ ಅವ್ರು ಹಾಕಿದ್ದಾರೆ. ಬಟ್ ಅದೇನು ಎನ್ಕ್ವೈರಿ ಆಗುತ್ತೆ, ವಿಚಾರಣೆ ನಡೆಯುತ್ತೆ, ಅದ್ರ ಬಗ್ಗೆ ಏನು ತಲೆಕೊಡಿಸ್ಕೊಳ್ಬೇಡಿ. ಬಟ್ ಹೈಕೋರ್ಟಲ್ಲಿ ಇರೋದಂತೂ ಫಿಕ್ಸು, ಅದಕ್ಕೆ ಯಾವುದೇ ಇದು ಬಂದಿಲ್ಲ, ವಿಘ್ನಗಳು ಎದುರಾಗಿಲ್ಲ. ಸೊ ಅದು ನಾಳೆ ವಿಚಾರಣೆ ನಡೆಯುತ್ತೆ, ನೋಡೋಣ ನಾಳೆ ಏನಾಗುತ್ತೆ ಅಂತ. ಆ್ಯಂಡ್ ಆಲ್ ದಿ ಬೆಸ್ಟ್, ಎಲ್ಲರಿಗೂ ಚೆನ್ನಾಗಿ ಓದ್ಕೊಳ್ಳಿ. ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.